ಲೋಕಸಭೆಗೆ ರಾಮನ ಹೆಸರು ಮೇಲೆ ಏನಾದರೂ ಬಿಜೆಪಿ ಅಲ್ಲ, ಈಗಾಗಲೇ ಮಾಡಿಬಿಟ್ಟಿದ್ದಾರಲ್ಲ, ಎಲ್ಲ ಅದೇ ಸ್ಟಂಟೇ ಇಲ್ಲ ಅವ್ರಿಗೆ. ಯಾವುದು ಬೇಕಾದಾಗ ಒಂದು ಇರಬೇಕು ಅವರಿಗೆ. ಪ್ರತಿ ಎಲೆಕ್ಷನ್ಗೆ ಒಂದು ಅಸ್ತ್ರ ಬೇಕು. ಆದರೆ ಎಲ್ಲಿನೂ ಕೂಡ ನಾವು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ, ಈ ಡೆವಲಪ್ಮೆಂಟ್ ಮೇಲೆ ನಾವು ಮಾತಾಡ್ತೀವಿ, ಇದು ನಮಗೆ ನಿಮಗೆ ಚಾಲೆಂಜು, ಹಿಂದೆ ನೀವೇನು ಮಾಡಿದಿರಿ, ನಾವೆಷ್ಟು ಮಾಡಿದ್ವಿ ಅನ್ನುವಂಥದ್ರ ಮೇಲೆ ಚುನಾವಣೆಗಳಾಗಬೇಕು ವಿನಃ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇಂಥ ಗಿಮಿಕ್ಸ್ಗಳನ್ನು ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಜನರ ಮತವನ್ನು ಸೆಳೆಯುವಂಥದ್ದು ಭಾಳ ದುರ್ದೈವ. ಈ ಅಂಕಿಅಂಶಗಳ ಬಹಿರಂಗ ಚರ್ಚೆ ಸಿದ್ಧರಿದ್ದಿಲ್ಲ ನೀವು ಒಂದು ವೇಳೆ ಏನಾದರೂ ಬಿಜೆಪಿ ಸವಾಲು ಕೊಟ್ಟರೆ? ಖಂಡಿತವಾಗಿ ಕೂಡ ಸಿದ್ದರಾಮಯ್ಯವರು ಓಪನ್ ಆಗಿ ಹೇಳಿದಾರಲ್ಲ, ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬನ್ನಿ ಬೇಕಾದ್ರೆ ಮೋದಿಯವರೇ ಬನ್ನಿ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೂತ್ಕೊಳ್ಳೋಣ ಅಂತೇಳಿ. ಈಗೇನು ಕೇಳ್ತಾರೆ ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಯಾವ ನಿಮ್ಮ ಸರ್ಕಾರದಲ್ಲಿ ಏನು ಅನುದಾನ ಬಂತು ಅನ್ನೋದ್ರ ಮೇಲೆ ಖಂಡಿತವಾಗಿ ರೆಡಿ ಇದ್ದೀವಿ. ಅವ್ರು ಏನೇನು ತಂದಿದ್ದಾರೆ ನಾವು ಈಗ ನನಗಾಗಲೇ ಹೇಳೇ ಬಿಟ್ಟಿದ್ದೀನಲ್ಲ, ಭಾಳ ಸ್ಪಷ್ಟವಾಗಿ ನನ್ನ ಕ್ಷೇತ್ರದ ಹೇಳಿದ್ದೀನಲ್ಲ. ರಾಜ್ಯದ ಬೇಕಂತಂದ್ರೆ 1 to 1 ಅವರು ಕೂತ್ಕೊಳ್ಳಿ ಮಾತಾಡಲಿ. ರಾಜ್ಯದ ಕೂಡ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಜೊತೆಗೆ ಅವರು ಚರ್ಚೆಗೆ ರೆಡಿ ಆಗಲಿ. ಅವ್ರು ಏನು 4 ವರ್ಷದಾಗ ತಂದಿದ್ದಾರೆ, ನಾವೇನು ತಂದಿದ್ವಿ ಅನ್ನೋಂಥದ್ದಾಗಲಿ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬೇಕಾದ್ರೆ ಮಾತಾಡಲಿ ಅವರು. ಈಗ ಹೇಳ್ತೀನಿ ನಾನು. ಲೋಕಸಭೆಗೆ ರಾಮನ ಹೆಸರು ಮೇಲೆ ಏನಾದರೂ ಬಿಜೆಪಿ ಅಲ್ಲ, ಈಗಾಗಲೇ ಮಾಡಿಬಿಟ್ಟಿದ್ದಾರಲ್ಲ, ಎಲ್ಲ ಅದೇ ಸ್ಟಂಟೇ ಇಲ್ಲ ಅವ್ರಿಗೆ. ಯಾವುದು ಬೇಕಾದಾಗ ಒಂದು ಇರಬೇಕು ಅವರಿಗೆ. ಪ್ರತಿ ಎಲೆಕ್ಷನ್ಗೆ ಒಂದು ಅಸ್ತ್ರ ಬೇಕು. ಆದರೆ ಎಲ್ಲಿನೂ ಕೂಡ ನಾವು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ, ಈ ಡೆವಲಪ್ಮೆಂಟ್ ಮೇಲೆ ನಾವು ಮಾತಾಡ್ತೀವಿ, ಇದು ನಮಗೆ ನಿಮಗೆ ಚಾಲೆಂಜು, ಹಿಂದೆ ನೀವೇನು ಮಾಡಿದಿರಿ, ನಾವೆಷ್ಟು ಮಾಡಿದ್ವಿ ಅನ್ನುವಂಥದ್ರ ಮೇಲೆ ಚುನಾವಣೆಗಳಾಗಬೇಕು ವಿನಃ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇಂಥ ಗಿಮಿಕ್ಸ್ಗಳನ್ನು ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಜನರ ಮತವನ್ನು ಸೆಳೆಯುವಂಥದ್ದು ಭಾಳ ದುರ್ದೈವ. ಈ ಅಂಕಿಅಂಶಗಳ ಬಹಿರಂಗ ಚರ್ಚೆ ಸಿದ್ಧರಿದ್ದಿಲ್ಲ ನೀವು ಒಂದು ವೇಳೆ ಏನಾದರೂ ಬಿಜೆಪಿ ಸವಾಲು ಕೊಟ್ಟರೆ? ಖಂಡಿತವಾಗಿ ಕೂಡ ಸಿದ್ದರಾಮಯ್ಯವರು ಓಪನ್ ಆಗಿ ಹೇಳಿದಾರಲ್ಲ, ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬನ್ನಿ ಬೇಕಾದ್ರೆ ಮೋದಿಯವರೇ ಬನ್ನಿ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೂತ್ಕೊಳ್ಳೋಣ ಅಂತೇಳಿ. ಈಗೇನು ಕೇಳ್ತಾರೆ ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಯಾವ ನಿಮ್ಮ ಸರ್ಕಾರದಲ್ಲಿ ಏನು ಅನುದಾನ ಬಂತು ಅನ್ನೋದ್ರ ಮೇಲೆ ಖಂಡಿತವಾಗಿ ರೆಡಿ ಇದ್ದೀವಿ. ಅವ್ರು ಏನೇನು ತಂದಿದ್ದಾರೆ ನಾವು ಈಗ ನನಗಾಗಲೇ ಹೇಳೇ ಬಿಟ್ಟಿದ್ದೀನಲ್ಲ, ಭಾಳ ಸ್ಪಷ್ಟವಾಗಿ ನನ್ನ ಕ್ಷೇತ್ರದ ಹೇಳಿದ್ದೀನಲ್ಲ. ರಾಜ್ಯದ ಬೇಕಂತಂದ್ರೆ 1 to 1 ಅವರು ಕೂತ್ಕೊಳ್ಳಿ ಮಾತಾಡಲಿ. ರಾಜ್ಯದ ಕೂಡ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಜೊತೆಗೆ ಅವರು ಚರ್ಚೆಗೆ ರೆಡಿ ಆಗಲಿ. ಅವ್ರು ಏನು 4 ವರ್ಷದಾಗ ತಂದಿದ್ದಾರೆ, ನಾವೇನು ತಂದಿದ್ವಿ ಅನ್ನೋಂಥದ್ದಾಗಲಿ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬೇಕಾದ್ರೆ ಮಾತಾಡಲಿ ಅವರು. ಈಗ ಹೇಳ್ತೀನಿ ನಾನು. ಲೋಕಸಭೆಗೆ ರಾಮನ ಹೆಸರು ಮೇಲೆ ಏನಾದರೂ ಬಿಜೆಪಿ ಅಲ್ಲ, ಈಗಾಗಲೇ ಮಾಡಿಬಿಟ್ಟಿದ್ದಾರಲ್ಲ, ಎಲ್ಲ ಅದೇ ಸ್ಟಂಟೇ ಇಲ್ಲ ಅವ್ರಿಗೆ. ಯಾವುದು ಬೇಕಾದಾಗ ಒಂದು ಇರಬೇಕು ಅವರಿಗೆ. ಪ್ರತಿ ಎಲೆಕ್ಷನ್ಗೆ ಒಂದು ಅಸ್ತ್ರ ಬೇಕು. ಆದರೆ ಎಲ್ಲಿನೂ ಕೂಡ ನಾವು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ, ಈ ಡೆವಲಪ್ಮೆಂಟ್ ಮೇಲೆ ನಾವು ಮಾತಾಡ್ತೀವಿ, ಇದು ನಮಗೆ ನಿಮಗೆ ಚಾಲೆಂಜು, ಹಿಂದೆ ನೀವೇನು ಮಾಡಿದಿರಿ, ನಾವೆಷ್ಟು ಮಾಡಿದ್ವಿ ಅನ್ನುವಂಥದ್ರ ಮೇಲೆ ಚುನಾವಣೆಗಳಾಗಬೇಕು ವಿನಃ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇಂಥ ಗಿಮಿಕ್ಸ್ಗಳನ್ನು ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಜನರ ಮತವನ್ನು ಸೆಳೆಯುವಂಥದ್ದು ಭಾಳ ದುರ್ದೈವ. ಈ ಅಂಕಿಅಂಶಗಳ ಬಹಿರಂಗ ಚರ್ಚೆ ಸಿದ್ಧರಿದ್ದಿಲ್ಲ ನೀವು ಒಂದು ವೇಳೆ ಏನಾದರೂ ಬಿಜೆಪಿ ಸವಾಲು ಕೊಟ್ಟರೆ? ಖಂಡಿತವಾಗಿ ಕೂಡ ಸಿದ್ದರಾಮಯ್ಯವರು ಓಪನ್ ಆಗಿ ಹೇಳಿದಾರಲ್ಲ, ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬನ್ನಿ ಬೇಕಾದ್ರೆ ಮೋದಿಯವರೇ ಬನ್ನಿ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೂತ್ಕೊಳ್ಳೋಣ ಅಂತೇಳಿ. ಈಗೇನು ಕೇಳ್ತಾರೆ ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಯಾವ ನಿಮ್ಮ ಸರ್ಕಾರದಲ್ಲಿ ಏನು ಅನುದಾನ ಬಂತು ಅನ್ನೋದ್ರ ಮೇಲೆ ಖಂಡಿತವಾಗಿ ರೆಡಿ ಇದ್ದೀವಿ. ಅವ್ರು ಏನೇನು ತಂದಿದ್ದಾರೆ ನಾವು ಈಗ ನನಗಾಗಲೇ ಹೇಳೇ ಬಿಟ್ಟಿದ್ದೀನಲ್ಲ, ಭಾಳ ಸ್ಪಷ್ಟವಾಗಿ ನನ್ನ ಕ್ಷೇತ್ರದ ಹೇಳಿದ್ದೀನಲ್ಲ. ರಾಜ್ಯದ ಬೇಕಂತಂದ್ರೆ 1 to 1 ಅವರು ಕೂತ್ಕೊಳ್ಳಿ ಮಾತಾಡಲಿ. ರಾಜ್ಯದ ಕೂಡ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಜೊತೆಗೆ ಅವರು ಚರ್ಚೆಗೆ ರೆಡಿ ಆಗಲಿ. ಅವ್ರು ಏನು 4 ವರ್ಷದಾಗ ತಂದಿದ್ದಾರೆ, ನಾವೇನು ತಂದಿದ್ವಿ ಅನ್ನೋಂಥದ್ದಾಗಲಿ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬೇಕಾದ್ರೆ ಮಾತಾಡಲಿ ಅವರು. ಈಗ ಹೇಳ್ತೀನಿ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.